ಹಾಯ್ ವಿವರ್ಸ್, ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಹಾಗೆ ಇವತ್ತಿನ ಲಾಗಲ್ಲಿ ಒಂದು ರೆಸಿಪಿ ಕೂಡ ಇರ್ತೈತೆ. ಹಾಗೆ ಇವತ್ತಿನ ಶ್ರಾವಣಕ್ಕೆ ಮನೆ ಕ್ಲೀನ್. ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಇವತ್ತು ಪಾಟಲ್ಲಿ ಒಂದೆರಡು ದಾಸವಾಳ ಬಿಟ್ಟಿತ್ತು, ಗಣೇಶ್ ಕಲರು, ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಹಾಗೆ ತೋರಿಸ್ತಾ ಇದ್ದೀನಿ ಹೆಂಗಿದೆ ಅಂತಂದು ಹೇಳ್ಬಿಟ್ಟು. ಇಲ್ಲಿ ಕಾಂಪೌಂಡಿನ ಒಳಗಡೆ ಪಕ್ಕದಲ್ಲಿ ಒಂದು ದೊಡ್ಡ ಪಾಟಲ್ಲಿ ಒಂದು ಕಾಕಡ ಗಿಡ ಹಾಕಿದ್ದೆ. ಹಾಕ್ಬೇಕಾದ್ರೆ ಇದು ಹೆಂಗೆ ಹೂ ಬಿಡುತ್ತೋ ಏನೋ ಪಾಟಲ್ಲಿ ಅಂತ ಅಂದ್ಕೊಂಡು ಹಾಕಿದೆ. ಚೆನ್ನಾಗಿ ಹೂ ಬಿಡುತ್ತೆ, ಜಾಸ್ತಿ ಎಷ್ಟೊಂದು ಹೂ ಸಿಕ್ಕುತ್ತೆ, ಒಂದು ಬೌಲಷ್ಟು ಸಿಕ್ಕುತ್ತೆ. ಇದು ನನ್ನ ಫ್ರೆಂಡ್ ಕೊಟ್ಟಿದ್ದು ಗಿಡ, 3 ಸುತ್ತಿಂದು. ಆದರೆ ಇದೇನಷ್ಟು ಕಾಕಡ ಹೂ ಥರ ಅಷ್ಟೊಂದು ಹೂ ಬಿಡಲ್ಲ, ಇದು ಸ್ವಲ್ಪನೇ ಬಿಡುತ್ತೆ. ನೆಲದ ಮೇಲಿದ್ರೆ ಅಷ್ಟೇ ಹೂ ಸಿಗೋದು ಅನಿಸುತ್ತೆ. ಇದು ಶಂಖಪುಷ್ಪ ಹೂವು. ಇದು ಕೂಡ ಸುಮಾರು ಒಂದು 8-10 ಆ ಥರ ಸಿಗುತ್ತೆ. ಇದರಿಂದ ಟೀ ಕೂಡ ಮಾಡ್ಕೊತಾರೆ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ. ಹಾಗೆ ಇದು ಬಸವನ ಹೂವು, ಇದು ಅಷ್ಟೇ ಡಿಫ್ರೆಂಟಾಗಿ ಕಲರ್ ಇತ್ತು. ಅದನ್ನೆಲ್ಲ ಕಿತ್ಕೊಳ್ಳಲ್ಲ, ಹಾಗೆ ಹೋಗ್ಬಿಡ್ತೀನಿ. ಏನಾದ್ರು ಹೂವಿಲ್ಲಂದ ಮಾತ್ರ ಕಿತ್ಕೊತೀನಿ. ಅದು ಒಂದು ಕೆಂಪು ದಾಸವಾಳದ್ದು, ಚೆನ್ನಾಗಿ ದಪ್ಪ ಹೂ ಬಿಡುತ್ತೆ. ಅದು ಬೆಳಗ್ಗೆ ಎಲ್ಲ ಪೂಜೆಗಿಟ್ಟರೆ ರಾತ್ರಿ ತನಕನೂ ಹಾಗೆ ಇರುತ್ತೆ. ಇದು ನೋಡ್ರಿ ಇಷ್ಟು ಹೂ ಸಿಕ್ಕಿದೆ ನಮಗೆ ಪಾಟಲ್ಲಿ ಹಾಕಿರೋದನ್ನೇ. ಹಾಗೆ ಕಾಕಡ ಇನ್ನೂ ಒಂದೆರಡು ಹಾಕಬೇಕು, ಚೆನ್ನಾಗಿ ಹೂ ಸಿಕ್ಕುತ್ತೆ. ಹೂವೆಲ್ಲ ಕಿತ್ಕೊಂಡು ಹಾಗೆ ಇನ್ನೇನು ನೀರು ಹಾಕ್ಬೇಕು ಬೆಳಗ್ಗೆ ಟೈಮಲ್ಲಿ ಬಾಗಿಲಿಗೆ. ಫಸ್ಟ್ ಹೂ ಕಿತ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಏನಾರು ಹೊರ್ಗಡೆನೂ ಸ್ವಲ್ಪ ಹೂ ಸಿಗುತ್ತೆ, ಅದನ್ನು ಕಿತ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಹೊತ್ತು ಲೇಟ್ ಆಯ್ತು ಅಂದರೆ ದಾರಿಯಲ್ಲಿ ಹೋಗೋರೆಲ್ಲ ಕಿತ್ಕೊಂಡು ಹೋಗ್ತಾರೆ, ಬಿಡೋದೇ ಇಲ್ಲ ಹೂವನ್ನು. ಹಾಗೆ ನೀರೆಲ್ಲ ಹಾಕಾಯಿತು. ಇದೆಲ್ಲ ಮಾಡಿಸ್ಕೊಂಬರೋ ಅಷ್ಟೊತ್ತಿಗೆ ಒಂದು ಅರ್ಧ-ಮುಕ್ಕಾಲು ಗಂಟೆ ಬೇಕು ನನಗೆ ಹೂ ಕಿತ್ಕೊಂಡು ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಬರೋದಕ್ಕೆ. ಎಷ್ಟು ಬೇಗ ಟೈಮ್ ಆಗಿಬಿಡುತ್ತೆ, ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಹಾಗೆ ಇಲ್ಲಿ ಹಾಲು ಕಾಯಿಸ್ತಾ ಇದ್ದೀನಿ. ಮೊದಲಿದ್ದಾಗ ಒಂದು ವೀಡಿಯೋದಲ್ಲಿ, ಆ ಬೆಣ್ಣೆ ಮಾಡೋ ವೀಡಿಯೋದಲ್ಲಿ ನನ್ನ ಫ್ರೆಂಡೆಲ್ಲ ಫೋನ್ ಮಾಡಿ ಕೇಳ್ತಾಯಿದ್ರು ಯಾವ ಹಾಲಿಂದ ಬರುತ್ತೆ ಕೆನೆ ಅಂತ. ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ, ಇಲ್ಲಾಂದರೆ ಪಾಕೆಟೆಲ್ಲ ತೋರಿಸ್ತಾ ಇರಲಿಲ್ಲ. ಇದು ಬಂದು ಓಮಜಿನ್ ಹಾಲು ಅಂತಂದು. ಇದು ಓಮಜಿನ್ ರೌಂಡಾಗಿ ಈ ಥರ ಸರ್ಕಲ್ ಇದೆಯಲ್ಲ, ಇದು ಓಮಜಿನ್ ಹಾಲು. ಇದರಲ್ಲಿ ಕೆನೆ ಬರಲ್ಲ, ಅದು ಕೆನೆಲೆಲ್ಲ ತೆಗೆದು ಪೌಡರಾಗಿ ಮಿಕ್ಸ್ ಮಾಡಿರ್ತಾರೆ. ಇದೆಲ್ಲ ಪ್ಲೈನು, ಇದು ಸೈಡಲ್ಲೆಲ್ಲ ರೌಂಡಾಗಿರೋದು, ವೈಟ್ ಸರ್ಕಲ್ ಇಲ್ಲ. ಇದು ಸ್ಟ್ಯಾಂಡರ್ಡ್ ಹಾಲು, ಇದರಲ್ಲಿ ಕೆನೆ ಬರುತ್ತೆ. ಅದನ್ನು ರಾತ್ರಿ ಕಾಯಿಸ್ಬಿಟ್ಟು ಒಂದು 10 ನಿಮಿಷ ಚೆನ್ನಾಗಿ ಕುದಿಸಿ, ತಣ್ಣಗಾದ್ಮೇಲೆ ನೈಟಲ್ಲೆಲ್ಲ ಫ್ರಿಜ್ಜಲ್ಲಿಟ್ಟು ಬೆಳಗ್ಗೆ ಕೆನೆ ತೆಗಿಬೇಕು. ದಪ್ಪವಾಗಿ ಚೆನ್ನಾಗಿ ಬರುತ್ತೆ ಕೆನೆ. ಇಲ್ಲ ಅಂದರೆ ನಾವು ಬೆಳಗ್ಗೆನೇ ಕಾಯಿಸಿ ಬೆಳಗ್ಗೆನೇ ಕೆನೆ ತೆಗಿತೀವಿ ಅಂದರೆ ತೆಳುವು ಬರುತ್ತೆ, ಅದು ಕೆನೆ ಬರೋ ತನಕ ನಾವು ಕಾಯಬೇಕಾಗುತ್ತೆ. ಹಂಗಾಗಿ ರಾತ್ರಿನೇ ಕಾಯಿಸ್ಬಿಟ್ರೆ ಬೆಸ್ಟು. ಇವಾಗ ಇಲ್ಲಿ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಟೀ ಮಾಡ್ಕೊಳ್ಳೋಕ್ಕೆ. ಅಷ್ಟರೊಳಗಡೆ ನಾನು ಮನೆ ಕ್ಲೀನ್ ಮಾಡ್ಕೊಳ್ಳೋಣ, ಪಾತ್ರೆಗಳೆಲ್ಲ ಶ್ರಾವಣ ಬಂತು ಅಂತ ಹೇಳ್ಬಿಟ್ಟು ಎಲ್ಲ ಪಾತ್ರೆಗಳೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ತುಂಬ ಟೈಮಲ್ಲಿ ಸಾಲೋದಿಲ್ಲ, ಎಲ್ಲಿ ಸ್ವಲ್ಪ ಟೈಮ್ ಸಿಗುತ್ತೋ ಅವಾಗ ಏನಾದರೂ ಮಧ್ಯೆ ಮಾಡ್ಕೊತಾನೆ ಇರ್ತೀನಿ ಸ್ವಲ್ಪ. ಹಾಗೆ ಇದೆಲ್ಲ ಹೊರಗಡೆ ಎತ್ತಿಟ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳೋಂಥ ಬಾಕ್ಸ್ಗಳನ್ನೆಲ್ಲ ತೊಳೆಯೋಣ ಅಂತಂದು ಹೇಳ್ಬಿಟ್ಟು ಎತ್ತಿಟ್ಕೊತಾ ಇದ್ದೀನಿ. ಮುದ್ದೆ ಕೋಲು ಕೂಡ ಇದೆ. ಮುದ್ದೆ ಕೋಲಲ್ಲಿ ಜಾಸ್ತಿ ಜನ ಇದ್ದಾಗ ಮಾತ್ರ ಅದು ಮಾಡ್ತೀನಿ. ನಮಗೆ ಸ್ವಲ್ಪ ಆದಾಗ ಮಾತ್ರ ಸೌಟಲ್ಲಿ ಕುಡಿಸ್ಕೊತಾ ಇದ್ದೀನಿ. ಹಾಗಾಗಿ ಅದು ಚಕ್ಲಿ ಸಂಡಿಗೆ ಏನಾರು ಇದ್ದರೆ ಮಾಡೋಕ್ಕೆ, ಜಾಸ್ತಿ ಜನ ಬಂದಾಗ ಮಾತ್ರ ತೊಗೊತೀನಿ. ಹಾಗೆ ಇಲ್ಲಿ ಇಷ್ಟು ತೆಗಿಯೋ ಅಷ್ಟೊತ್ತಿಗೆ ಇಲ್ಲಿ ಟೈಮಾಗಿ ಹೋಗ್ಬಿಡ್ತು. ಇದು ನಾವು ಸ್ವಲ್ಪ ಎಷ್ಟು ಬೇಕು ಅಷ್ಟೇ ಕೆಳಗಡೆ ಇಟ್ಕೊಂಡಿದ್ದೀನಿ. ಯಾವ್ದಾದ್ರು ದೀಪಾವಳಿ ಹಬ್ಬ ಮತ್ತು ಹಿರಿಯರ ಹಬ್ಬ ಬಂದಾಗಲೆಲ್ಲ ತಗೊತೀವಿ, ಎಲ್ಲ ಮೇಲ್ಗಡೆ ಇಟ್ಬಿಟ್ಟಿದ್ದೀನಿ. ಇದು ಬಂದು ಟೀ ಗ್ಲಾಸ್ಗಳೆಲ್ಲ ಇಡೋಣ ಅಂತಂದು ಹೇಳ್ಬಿಟ್ಟು ಮಾಡಿಸಿದ್ದು. ಇದು ಗ್ಲಾಸ್ ಹಾಕ್ಸಿಲ್ಲ, ಮಕ್ಕಳೆಲ್ಲ ತೆಗೆದು ಹಾಕಿ ಮತ್ತೆ ಬೀಳಿಸ್ಬಿಡ್ತಾರೆ ಅಂತಂದು ಹೇಳ್ಬಿಟ್ಟು ಮಾಡಿಸಿಲ್ಲ. ಯಾವಾಗಾಗುತ್ತೋ ನೋಡಬೇಕು, ಹಾಕಿಸ್ಬೇಕು, 2 ಸೈಡಿಗೂ ಹಾಕಿಸ್ಬೇಕು. 2 ಸೈಡ್ ಹಾಗೆ ಬಿಟ್ಟಿದ್ದೀವಿ. ಹಾಗೆ ಇಲ್ಲೊಂದು ಸೈಡ್ ಬಿಟ್ಟಿದ್ದೀವಿ ನೋಡಿ, ಅಲ್ಲೂ ಅಷ್ಟೇ ಹಾಕಿಸ್ಬೇಕಿತ್ತು. ನಾನೇ ಬೇಡ, ಹಾಗೆ ಓಪನ್ ಆಗಿರಲಿ, ಈಸಿ ಆಗುತ್ತೆ ಅಂತಂದು ಹೇಳಿ ಹಾಗೆ ಬಿಟ್ಬಿಟ್ಟೆ. ಆಮೇಲೆ ಅನಿಸುತ್ತೋ ಹಾಕ್ಸ್ಬೇಕಿತ್ತು ಮೊದಲೇ ಅಂತಂದು. ಹಾಗೆ ಇಲ್ಲಿ ಟೀ ಎಲ್ಲ ಕುಡ್ಕೊಂಡ್ಬಿಟ್ಟು ಆಯಿತು. ಇವಾಗ ಬಿಸಿಬೇಳೆ ಭಾತ್ ಮಾಡೋಣ ಅಂತಂದು ಹೇಳ್ಬಿಟ್ಟು 1 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ಅರ್ಧ ಲೋಟ ತೊಗರಿಬೇಳೆ ಹಾಕಿ, ಕ್ಯಾರೆಟು, ಬೀನ್ಸು, ಹಾಗೆ ಆಲೂಗೆಡ್ಡೆ, ಶೇಂಗಾ ಬೀಜ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಚಕ್ರ ಮೊಗ್ಗು ಸೇರಿಸ್ತಾಯಿದ್ದೀನಿ. ಶೇಂಗಾ ಬೀಜ ಮೊದಲೇ ಹಾಕ್ತೀನಿ, ಒಗ್ಗರಣೆಗೆ ಹಾಕೋಲ್ಲ. ಯಾಕೆಂದರೆ ಅದು ಹಸಿಯಾಗಿ ಚೆನ್ನಾಗಿ ಹಸಿ ಥರ ಅನಿಸುತ್ತೆ ಬೆಂದರೆ ಚೆನ್ನಾಗಿ. ಹಾಗಾಗಿ ಎಣ್ಣೆಲೆಲ್ಲ ಗರಂ ಅನ್ನುತ್ತಲ್ಲ ಸ್ವಲ್ಪ ಅಂತಂದೇಳಿ ಹಾಕೋಲ್ಲ, ಅದು ಚೆನ್ನಾಗಾಗುತ್ತೆ. ಹಾಗೆ ನಾನು ಮೆಂತ್ಯಕಾಳು ಹಾಕ್ಬಿಟ್ಟು ಟೀ ಮಾಡ್ಕೊಂಡೆ, ತುಂಬಾ ಚೆನ್ನಾಗಿತ್ತು. 1 ಸ್ಪೂನಷ್ಟು ಮೆಂತ್ಯಕಾಳು ಹಾಕಿ ಮಾಡಿಕೊಂಡೆ. ಹಾಗೆ ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆನೂ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ದೊಡ್ಡದಾಗಿರೋದು 3 ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದು ಹೆಚ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು. ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಈರುಳ್ಳಿದು ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಇಲ್ಲೊಂದು 3 ಟೊಮೆಟೊ ಹಣ್ಣು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಕರಿಬೇವು ಸೊಪ್ಪು ಹಾಕೊಬೇಕು. ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಟೊಮೆಟೊ ನೀಟಾಗಿ ಬೆಂದಿರಬೇಕು. ಅದಾದಮೇಲೆ ಸ್ವಲ್ಪ ಹಿಂಗೆ ಸೇರಿಸ್ಕೊತಾ ಇದ್ದೀನಿ. ಈ ಪುಡಿ ಹಿಂಗಾದರೂ ಆಗುತ್ತೆ, ಗಟ್ಟಿ ಹಿಂಗಾದರೂ ಆಗುತ್ತೆ. ನಾನಿಲ್ಲಿ ಮನೇಲೇ ಮಾಡಿ ಇಟ್ಕೊಂಡಿರೋದು.
ಇದು ಒಂದು ಸೌಟ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇದು ಎಷ್ಟು ಜನಕ್ಕಾಗುತ್ತೆ ಅಂದರೆ ಇದು ಒಂದು 7 ಜನಕ್ಕಾಗೋಷ್ಟು ಒಂದು ಮುಕ್ಕಾಲು ಸೌಟ್ ಅಷ್ಟು ಹಾಕ್ಕೊಂಡಿದ್ದೀನಿ, ಅದೇ ಬೇಕಾದಷ್ಟು ಆಗುತ್ತೆ. ಹಾಗೆ ಇಲ್ಲಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಿದ್ದೀನಿ. ಅರಿಶಿನ ಪುಡಿ ಹಾಕ್ಕೊಂಡ್ಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊತಿದ್ದೀನಿ. ನೀವು ಬೇಕು ಅಂದರೆ ಹಾಕೊಬೋದು, ಬೆಲ್ಲ ಬೇಡ ಖಾರ ಬೇಕು ಅಂದರೆ ಹಾಕೊಬೋದು. ಹಾಗೆ ಇದು ಹುಣಸೆ ಹಣ್ಣು ಕೂಡ ಸೇರಿಸ್ಕೊಬೋದು. ನಾನು ಇಲ್ಲಿ ಟೊಮೆಟೊ ಹಣ್ಣು ಜಾಸ್ತಿ ಹಾಕಿರೋದ್ರಿಂದ ಹುಣಸೆ ಹುಳಿ ಸೇರಿಸ್ಕೊತಾ ಇಲ್ಲ, ಅದಷ್ಟೇ ಟೊಮೆಟೊ ಹಣ್ಣು ಸಾಕಾಗುತ್ತೆ. ಬೆಲ್ಲನೂ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಡಿಫ್ರೆಂಟಾಗಿ ಬರ್ತೈತಿ. ಸ್ವೀಟ್ ಇಷ್ಟ ಆಗಲ್ಲ ಅನ್ನೋರು ಬೆಲ್ಲ ಹಾಕ್ಕೊಳ್ಳೋದೆಲ್ಲ ಏನು ಅವಶ್ಯಕತೆ ಇಲ್ಲ. ಇದು ಚೆನ್ನಾಗಿ ಎಲ್ಲದೂ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ಬೆಂದರೆ ಅಷ್ಟೇ ಲಾಸ್ಟು, ಮತ್ತೆ ಅದನ್ನೆಲ್ಲ ನಾವು ತರಕಾರಿ ಬೆಂದಿರೋದೆಲ್ಲ ಹಾಕಿದಾಗ ಜಾಸ್ತಿ ಕುದಿಯೋ ಅವಶ್ಯಕತೆ ಇರೋಲ್ಲ. ಇವು ಚೆನ್ನಾಗಿ ಕುದ್ದಾದಮೇಲೆ ನಾವು ಬೇಯಿಸಿಟ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಈ ಪಾತ್ರೆಲಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂದರೆ ಕಲರ್ ನೋಡೇ ತಿನ್ನಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿ ಬಂದಿತ್ತು ಬಿಸಿಬೇಳೆಭಾತ್ ಈ ಸರಿ ಪೌಡರು. ಹಾಗೆ ಅದೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಒಂದು 2 ನಿಮಿಷ ಇಲ್ಲ ಒಂದು 5 ನಿಮಿಷ ಕುದಿಸ್ಬಿಟ್ರೆ ಬಿಸಿಬೇಳೆಭಾತ್ ರೆಡಿ ಆಯಿತು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇವಾಗ ಆಫ್ ಮಾಡ್ಕೊತೀನಿ. ಹೀಗೆ ಇಲ್ಲಿ ಹಾಕ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ ಹೇಳ್ತೀನಲ್ಲ, ಅಲ್ಲಿ ಬಿಸಿಲು ಬಂದಿರೋದ್ರಿಂದ ಸ್ವಲ್ಪ ಕಲರ್ ಡಿಮ್ಮಾಗಿ ಕಾಣಿಸ್ತಾ ಇದೆ. ಅಲ್ಲಿ ಸ್ವಲ್ಪ ತುಂಬಾ ಚೆನ್ನಾಗಿ ಕಲರಾಗಿ ಬಂದಿತ್ತು, ಟೇಸ್ಟಿಯಾಗಿ ಬಂದಿತ್ತು. ಇದ್ರ ಜೊತೆಗೆ ಗುಳಿಗೆ ಖಾರ ಕೂಡ ಮ್ಯಾಚ್ ಆಗುತ್ತೆ, ಇದು ಬೆಳ್ಳುಳ್ಳಿ ಖಾರ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಹಾಗೆ ತಿಂಡಿ ತಿಂದಿದ್ದಾಯಿತು, ಮಕ್ಕಳೆಲ್ಲ ಸ್ಕೂಲಿಗೆಲ್ಲ ಕಳಿಸಾದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟು. ನಾನು ಎಲ್ಲರೂ ಒಂದೇ ದಿನ ಕ್ಲೀನ್ ಮಾಡ್ಕೊಳಕ್ಕಾಗಲ್ಲ, ಹಂಗಾಗಿ ಒಂದೊಂದು ದಿನವೇ ಕ್ಲೀನ್ ಮಾಡಿ ಅಡುಗೆ ಮನೆಯೇ ಒಂದು 2-3 ದಿನ ಮಾಡ್ಕೊತೀನಿ. ಫುಲ್ಲೆಲ್ಲ ಒಟ್ಟಿಗೆ ಒಂದೇ ಸರಿಗೆ ಆಗೋಲ್ಲ ಎಲ್ಲ ಮಾಡೋಕ್ಕೆ. ಅಡುಗೆ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತು ಮನೆ ಕೆಲಸದೆಲ್ಲ ಕೆಲಸ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲ್ಲ. ಹಂಗಾಗಿ ಅಡುಗೆ ಮನೆಯೇ ಒಂದು 3 ದಿನ ಆಗಿಬಿಡುತ್ತೆ ನನಗೆ. ಇಲ್ಲಿ ಜಾಸ್ತಿ ಡ್ರಾಯರ್ಗಳೆಲ್ಲ ಮಾಡಿಸಿಲ್ಲ ನಾನು. ಇಲ್ಲೇನು ಸ್ಪೂನು ಮತ್ತು ಪ್ಲೇಟ್ ಇಡೋಕ್ಕಷ್ಟೇ ಮಾಡಿಸಿರೋದು. ಪಾತ್ರೆಗಳಿಗೆಲ್ಲ ಈ ಥರ ಶೆಲ್ಫ್ ಹಾಕ್ಸ್ಬಿಟ್ಟು ಹಾಗೆ ಒಳಗಡೆ ಈ ಥರ ಪಾತ್ರೆ ಇಟ್ಟು ಇಡೋಕ್ಕೆ ಹಾಗೆ ಡೋರ್ ಹಾಗೆ ಮಾಡಿಸಿದ್ದೀನಿ. ಕ್ಲೀನಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಇದು ಒಂದು PVC ಶೀಟು ಎಂಥದ್ದು ಏನೋ ಶೀಟ್ ಹೇಳ್ತಾರೆ, ನನಗೆ ಅಷ್ಟು ಹೆಸರು ನೆನಪಿಲ್ಲ. ಇದು ಉಡ್ಡದೆಲ್ಲ ಆದರೆ ಸ್ವಲ್ಪ ಜಿರಳೆ ಜಾಸ್ತಿ, ಸ್ವಲ್ಪ ನೀರೆಲ್ಲ ಬಿದ್ದರೆ ಹಾಗೆ ಪ್ಲೇವುಡ್ಡೆಲ್ಲ ಹಾಳಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ನಮ್ಮ ಮನೆಯವ್ರು ಒಂಚೂರು ಎಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಮೇಲ್ಗಡೆ ಮಾತ್ರ ಸ್ವಲ್ಪ ಧೂಳು ಎತ್ಕೊಡ್ತಾಯಿದ್ರು. ಹಾಗೆ ಇಲ್ಲಿ ನನಗೆ ಕ್ಲೀನ್ ಮಾಡೋ ಅಷ್ಟೊತ್ತಿಗೆ ಬೆನ್ನೋವು ಇರೋದ್ರಿಂದ ಎಷ್ಟೊತ್ತಾದರೂ ಬಕ್ಕ ಕ್ಲೀನ್ ಮಾಡೋಕ್ಕಾಗಲ್ಲ. ಹಂಗಾರೆ ಇಲ್ಲಿ ಕ್ಲೀನ್ ಮಾಡ್ತಾಯಿದ್ದು ಮಾಡೋ ಅಷ್ಟೊತ್ತಿಗೆ ತುಂಬಾ ಒತ್ತಿಡಿತು ಅಡುಗೆ ಮನೆಗೆ ಒಂದು ಸೈಡ್ ಮಾಡೋ ಅಷ್ಟೊತ್ತಿಗೆ. ಹಾಗೆ ಇಲ್ಲಿ ಮತ್ತೊಂದು ಸರಿ ಟೀ ಮಾಡ್ಕೊಂಡು ಕುಡಿಯೋಣ ಅಂತಂದು ಹಾಗೆ ಟೀ ಮಾಡ್ಕೊಂಡು ಕುಡಿತಾಯಿದ್ವಿ. ಇಲ್ಲಿ ಬಂದು ಇಲ್ಲಿ ಕೂಡ ಗ್ಲಾಸ್ ಹಾಕ್ಸ್ಕೊಳ್ಳಿಲ್ಲ, ಇದು ಬೇಡ ಅಂತಲೇ ಹೇಳಿದ್ದು ಶೆಲ್ಫು. ಅವರೇ ಮೇಸ್ತ್ರಿ ಅವರು ಟೈಲ್ಸ್ ಹಾಕೋರು ಹಾಕ್ಕೊಟ್ರು, ಇರಲಿ ಮೇಡಮ್ ಅಂತಂದು. ಇದಕ್ಕೆ ಗ್ಲಾಸ್ ಮಾಡಿಸ್ಬೇಕಿತ್ತು. ಹಾಗೆ ಓಪನ್ ಆಗಿರಲಿ, ಬೇಗ ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತಂದೇಳಿ ಹಾಗೆ ಬಿಡಿಸಿದೆ. ಮಾಡಿಸ್ಬೇಕು ಯಾವಾಗಾದರೂ. ಹಾಗೆ ನವಿಲು ಗರಿ ಇಡೋದ್ರಿಂದ ಪಲ್ಲಿಗಳು ಬರಲ್ಲ, ಆದರೆ ನಿಜ ಅದು ಯಾಕೆ ಬರಲ್ಲ ಅಂದರೆ ಅದು ಗರಿಗಳೆಲ್ಲ ಚಿಕ್ಕ ಚಿಕ್ಕದು ಹಿಂಗೆ ಅಲ್ಲಾಡುತ್ತಲ್ಲ, ಅದೇ ನೋಡುತ್ತೆ ಹೆದ್ರುಕೊಂಡು ಅದು ಬರೋದಿಲ್ಲ. ಇವಾಗೆಲ್ಲ ಒರೆಸೋದೆಲ್ಲ ಮುಗೀತು, ಪಾತ್ರೆಗಳೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಮಧ್ಯಾಹ್ನ ಊಟ ಆಗಿ ಮತ್ತು ಪಾತ್ರೆಗಳೆಲ್ಲ ಜೋಡಿಸ್ಕೊಂಡು ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ 3:30-4 ಗಂಟೆ ಆಗೋಯ್ತು ನಂದು ಅಷ್ಟು ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ. ಹಾಗೆ ಇಲ್ಲಿ ಸಂಜೆ ಆಯಿತು, ಹೊರಗಡೆನೆಲ್ಲ ಕಸ ಗುಡಿಸ್ಕೊಂಡು ನೀರು ಹಾಕೋಣ ಅಂತಂದೇಳಿ ಹೊರಗಡೆ ಬಂದೆ. ಹಾಗೆ ಇಲ್ಲಿ ಹೂವು ಬಿಡುತ್ತೆ ಸಂಜೆ ಹೂವು, ಇದು ಸಂಜೆ ಸೂಜಿ ಮಲ್ಲಿಗೆ ಹೂವು, ಅದು ಕೂಡ ಬಿಡಿಸ್ಕೊಳ್ಳೋಂತೆ ಮೇಲ್ಗಡೆ ಬಂದಿದ್ದೆ. ಸೂರ್ಯ ಮುಳುಗ್ತಾ ಇದೆ ನೋಡಿರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ಇಲ್ಲಿ ಸುಮಾರು ಮಗ್ಗುಗಳು ಬಿಟ್ಟಿತ್ತು, ಗುಲಾಬಿ ಕೂಡ ಮಗ್ಗುಗಳೆಲ್ಲ. ಹಾಗೆ ನೋಡ್ತಾ ಇದ್ವಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.